ಎಲ್ರಿಗೂ ನಮಸ್ಕಾರ. ಇಂದು 40,000 ಖರ್ಚು ಆದರೆ 20 ವರ್ಷ ನಂತರ ಎಷ್ಟು ಆಗ್ಬೋದಂತ ಯಾವತ್ತಾದರೂ ಇಮ್ಯಾಜಿನ್ ಮಾಡಿದ್ರಾ? ಕುಟುಂಬಕ್ಕಾಗಿ ನೀವು 30 ವರ್ಷ ದುಡಿದ ನಂತರ ರಿಟೈರ್ಮೆಂಟ್ ಸಮಯದಲ್ಲಿ ಹಣದ ಕೊರತೆ ಇದ್ರೆ ಏನು ಮಾಡ್ತೀರಾ ನೀವು? ಇದೇ ಟಾಪಿಕ್ ರಿಲೇಟೆಡ್ ನಾನು ನನ್ನ ಅನುಭವ 20 ವರ್ಷದ ಅನುಭವ ಇನ್ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಇಂಡಸ್ಟ್ರಿನಲ್ಲಿ ಹಣಕಾಸಿನ ಬಗ್ಗೆ ಸಮಸ್ಯೆಗಳೇ ಆಗಿರ್ಬೋದು, ಫೈನಾನ್ಷಿಯಲ್ ತಪ್ಪುಗಳು ಆಗಿರ್ಬೋದು ಮತ್ತು ಯಶಸ್ಸನ್ನು ನಾನು ನೋಡಿದ್ದೇನೆ. ಅದೇ ಅನುಭವವನ್ನು ನಿಮ್ಮ ಜೊತೆ ನಾನು ಹಂಚಲಿಕ್ಕೆ ಈ ಒಂದು ಲೈವ್ ಸೆಷನನ್ನು ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಮೋಸ್ಟ್ ಪೀಪಲ್ ಥಿಂಕ್ ದೇ ಹ್ಯಾವ್ ಇನಫ್ ಟೈಮ್ ಫಾರ್ ದೇರ್ ರಿಟೈರ್ಮೆಂಟ್, ಬಟ್ ಒನ್ ಡಿಲೇ, ಒಂದು ತಪ್ಪು 10-15 ವರ್ಷ ಆದ ನಂತರ ರಿಯಲೈಸ್ ಆದ ನಂತರ ಇಟ್ ವಿಲ್ ಕಾಸ್ಟ್ ಯು 7 times ಮೋರ್ ಮನಿ. ಸೊ ಹೇಗೆ ಅಂತಂದರೆ, ಜಸ್ಟ್ why starting retirement planning after 40 can cost you 7 times more money? So let me ask you one question. ಇಲ್ಲೊಂದು ಸಿಂಪಲ್ ಆಗಿ ಒಂದು ಕ್ವಶನ್ ಅನ್ನು ನಿಮಗೆ ಕೇಳ್ತಾರೆ. ಸೊ ಇವತ್ತಿನ ಮಂತ್ಲಿ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು 40,000 ಆದರೆ ಹೌ ಮಚ್ ವಿಲ್ ಯು ನೀಡ್ ಆಫ್ಟರ್ 20 years? 20 ವರ್ಷ ಆದ ನಂತರ ನಿಮಗೆ ಎಷ್ಟು ಬೇಕಾಗುತ್ತೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ ನೀವು. ನಿಮಗೆ ಪ್ರತಿ ವರ್ಷ ಆಗಿರ್ಬೋದು, ಪ್ರತಿ ತಿಂಗಳು ಬೆಲೆ ಏರಿಕೆ, ದಟ್ ಈಸ್ ಇನ್ಫ್ಲೇಷನ್ದಿಂದ. ಸೊ ಇವಾಗಿನ 100 rupees ನೆಕ್ಸ್ಟ್ ವರ್ಷ, ಮುಂದಿನ ವರ್ಷ 106, 107, 108 ರೂಪಾಯಿ ಆಗುತ್ತೆ. ಆನ್ ಎವರೇಜ್ ನಾನು ಇನ್ಫ್ಲೇಷನ್ ಬಂದ್ಬಿಟ್ಟು 7 to 8% ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ, ಇಲ್ಲಿ 7% ಅಂತ ತಿಳ್ಕೊಳ್ಳಿ. ಸೊ ಆಫ್ಟರ್ 20 years ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಇವಾಗಿಂದ 40,000 ನಿಮಗೆ 60,000 ಆಗ್ಬೋದಾ, ಇನ್ನು 80,000 ಆಗ್ಬೋದಂತ ಜಸ್ಟ್ ಕ್ಯಾಲ್ಕುಲೇಷನ್ ಮಾಡಿ. ನೋ, ಇಟ್ ವಿಲ್ ಕಾಸ್ಟ್ ಯು, ಇಟ್ ವಿಲ್ ಬಿ 1.5 lakhs ಪರ್ ಮಂತ್. ಸೇಮ್ ಲೈಫ್ ಸ್ಟೈಲ್, ಸೇಮ್ ಎಕ್ಸ್ಪೆನ್ಸಸ್. ಇವಾಗ ಇಂದು ನೀವು 40,000 ಎಕ್ಸ್ಪೆನ್ಸಸ್ ಇದ್ರೆ ಅದೇ 20 ವರ್ಷ ಆದ ನಂತರ ಇಟ್ ವಿಲ್ ಬಿ 1.5 lakh ಪರ್ ಮಂತ್. ಅಪ್ರಾಕ್ಸಿಮೇಟ್ಲಿ ಇಟ್ ವಿಲ್ 1.6. ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ ನೀವು. ಸೊ ದಿಸ್ ಇಸ್ ದಿ ಇನ್ಫ್ಲೇಷನ್ ಕ್ಯಾಲ್ಕುಲೇಟರ್. ನೀವು ಗೂಗಲ್ನಲ್ಲಿ ಹೋಗ್ಬಿಟ್ಟು ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ, ಜಸ್ಟ್ 2 ನಿಮಿಷ ತೊಗೊಂಡ್ಬಿಟ್ಟು ನೀವು ನಿಮ್ಮ ಇವಾಗಿಂದ ಎಕ್ಸ್ಪೆನ್ಸಸ್ 40,000, ಒಬ್ರದ್ದು 30,000 ಆಗಿರ್ಬೋದು, ಒಬ್ರದ್ದು 50,000 ಆಗಿರ್ಬೋದು, ಒಬ್ರದ್ದು 20,000 ಆಗಿರ್ಬೋದು, ಜಸ್ಟ್ ಕ್ಯಾಲ್ಕುಲೇಷನ್ ಮಾಡಿ 15 ವರ್ಷ ಆದ ನಂತರ ಎಷ್ಟು ಇರುತ್ತೆ, 20 ವರ್ಷ ಆದ ನಂತರ ಎಷ್ಟು ಇರುತ್ತೆ ಅಂತ ಒಂದು ಕ್ಯಾಲ್ಕುಲೇಷನನ್ನು ಮಾಡಿ. ಸೊ ಇಲ್ಲಿ ನಾನು ತೊಗೊಂಡಿರೋದು 40,000. ಅದೇ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಇನ್ಫ್ಲೇಷನ್ ರೇಟ್ ಬಂದ್ಬಿಟ್ಟು 7%, ನಂಬರ್ ಆಫ್ ಇಯರ್ಸ್ 20 years, ಅಪ್ರಾಕ್ಸಿಮೇಟ್ಲಿ ಇಟ್ಸ್ ಕಮಿಂಗ್ 1,60,000. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಏನಂತಂದರೆ, ಹಿಯರ್ ಈಸ್ ದಿ ಶಾಕಿಂಗ್ ಟ್ರೂತ್. ಇಫ್ ಯು ಸ್ಟಾರ್ಟ್ ರಿಟೈರ್ಮೆಂಟ್ ಪ್ಲಾನಿಂಗ್ ಎಟ್ ದಿ ಏಜ್ ಆಫ್ 25, ಯಾವಾಗ ನೀವು ಜಾಬ್ನಲ್ಲಿ ಆಗಿರ್ಬೋದು, ನೀವು ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಅರ್ನಿಂಗ್ ಸ್ಟಾರ್ಟ್ ಮಾಡಿದಾಗ 25ನೇ ವರ್ಷದಲ್ಲಿ ನೀವು ಏನಾದರೂ ಪ್ಲ್ಯಾನ್ ಮಾಡಿದ್ದಿದ್ರೆ, ಯು ನೀಡ್ only 5,000 SIP systematic investment plan per month. But if you start at 40, you may need 35,000 per month. Yes. So almost 7 times ನಿಮಗೆ ಜಾಸ್ತಿ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಸ್ಲೈಡಲ್ಲಿ. ಸೊ ರೀಸೆಂಟ್ಲಿ ಸಮ್ವನ್ ಆಸ್ಕ್ಡ್ ಮೀ ಒನ್ ಕ್ವಶನ್, ಅಂದರೆ ಮೊನ್ನೆ ಆಗಿರ್ಬೋದು, ಒಂದು ಕ್ವಶನ್ ಕೇಳಿದ್ರು ಅವರು ನನಗೆ, ಸರ್ ನಾನು ಇವಾಗ 40 ವರ್ಷ, ಸೊ ಇವಾಗ ನಾನು ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಮಾಡ್ಕೋಬೇಕು ಅನ್ಕೋತಾ ಇದ್ದೀನಿ. ಎಷ್ಟು ನಾನು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಈ ಒಂದು ಪರ್ಟಿಕ್ಯುಲರ್ ಅಮೌಂಟನ್ನು, ಗೋಲನ್ನು ಅಚೀವ್ ಮಾಡ್ಬೋದು ಅಂತ ಒಂದು ಕ್ವಶನ್ ಕೇಳಿದ್ರು ನನಗೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ರಿಟೈರ್ಮೆಂಟ್ ಬಂದಿದಾಗ ಎವ್ರಿಬಡಿ ವಿಲ್ ಥಿಂಕ್ ಸೊ ಇನ್ನೂ ಟೈಮ್ ಇದೆ ಅಂತ ಒಂದು ವಿಚಾರ ಮಾಡ್ತಾರೆ. ಇನ್ನೊಬ್ರು ಅಂತಾರೆ, ಮೈ ಚೈಲ್ಡ್ ವಿಲ್ ಟೇಕ್ ಕೇರ್ ಆಫ್ ಮೀ ಆಫ್ಟರ್ ಮೈ ರಿಟೈರ್ಮೆಂಟ್. ಸೊ ಕೆಲವೊಬ್ರು ಅಂತಾರೆ, ಇನ್ನೂ 15-20 ವರ್ಷ ಇದೆ, 25 ವರ್ಷ ಅವಾಗಲೇ ನೋಡ್ಲಿಕ್ಕೆ ಬರುತ್ತೆ ಅಂತ ಈ ಥರನೂ ಥಿಂಕ್ ಮಾಡ್ತಾರೆ. ಕೆಲವೊಬ್ರು 50-55 ವರ್ಷ ಆದ ನಂತರ ರಿಟೈರ್ಮೆಂಟ್ ಹತ್ತಿರ ಬಂದಿದಾಗ ಅವಾಗ ಅವರಿಗೆ ರಿಯಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಐ ಹ್ಯಾವ್ ನಾಟ್ ಕ್ರಿಯೇಟೆಡ್ ಕಾರ್ಪಸ್ ಆರ್ ಐ ಹ್ಯಾವ್ ನಾಟ್ ಕೆಪ್ಟ್ ಅಸೈಡ್ ಫಾರ್ ಮೈ ರಿಟೈರ್ಮೆಂಟ್. ಸೊ ನೀವು ಸ್ಟಾರ್ಟಿಂಗ್ 25 ಆಗಿರ್ಬೋದು, 30 ವರ್ಷ ಆಗಿರ್ಬೋದು, 35 ವರ್ಷ ಆಗಿರ್ಬೋದು, ನಿಮ್ಮ ಮನೆ, ನಿಮ್ಮ ಕನಸಿನ ಮನೆ ಆಗಿರ್ಬೋದು, ಕಾರ್ ಆಗಿರ್ಬೋದು, ವ್ಯಾಕೇಷನ್ ಆಗಿರ್ಬೋದು, ನಿಮ್ಮ ಚಿಲ್ಡ್ರನಿಗೆ ಎಜುಕೇಷನ್ ಆಗಿರ್ಬೋದು. ಬಟ್ ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ವಿಚಾರ ಮಾಡಿ, ಜಸ್ಟ್ ಫಾರ್ 2-3 minutes, ಹ್ಯಾವ್ ಯು ಇನ್ವೆಸ್ಟೆಡ್ ಆನ್ ಯುವರ್ ಸೆಲ್ಫ್?
ಅಂದರೆ ನಿಮಗೋಸ್ಕರ ಒಂದು ಕೂಡಿಟ್ಟಿದ್ದೀರಾ ನಿಮ್ಮ ರಿಟೈರ್ಮೆಂಟಿಗೆ. ಸೊ ಮುಂಚೆ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಒಳಗೆ ಪೆನ್ಷನ್ ಅಂತ ಇರ್ತಾ ಇತ್ತು. ಬಟ್ ನವೇಡೇಸ್ ಆಲ್ಮೋಸ್ಟ್ ಎವ್ರಿಬಡಿ ಇನ್ ಪ್ರೈವೇಟ್ ಸೆಕ್ಟರ್, ಇವನ್ ಗೌರ್ಮೆಂಟ್ ಅವರು NPS ಅನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ದಟ್ ಈಸ್ ಸಪ್ರೇಟ್, ದಟ್ ಈಸ್ ವಿ ವಿಲ್ ಡಿಸ್ಕಸ್ ಅನ್ ಸಮ್ ಅದರ್ ಸೆಷನ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ರಿಟೈರ್ಮೆಂಟ್ ಅಂದ್ರೆ ಪೆನ್ಷನ್ನು ಅವರಿಗೆ ಫಿಕ್ಸ್ ಬರ್ತಾ ಇತ್ತು 2005-6 ಆದ ನಂತರ ಇದನ್ನು ತೆಗೆದುಬಿಟ್ಟಿದ್ದಾರೆ. NPS ಅಂತ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಬಟ್ ನಾವು ಆಲ್ಮೋಸ್ಟ್ ಪ್ರೈವೇಟ್ ಸೆಕ್ಟರ್ನವ್ರು ಆಗಿರೋರು ಮತ್ತು ಬಿಸ್ನೆಸ್ ಮೆನ್ ಅವ್ರಿಗೆ ರಿಟೈರ್ಮೆಂಟ್ ಕಾರ್ಪಸ್ ಆಗಿರ್ಬೋದು, ಮಿಡ್ ರಿಟೈರ್ಮೆಂಟ್ ಪೆನ್ಷನ್ನು ಬರೋದಿಲ್ಲ. ಸೊ ಅದಕ್ಕೆ ಒಂದು ನಿಮ್ಮ ಮಗುಗೆ ಹೇಗೆ ಎಜುಕೇಷನ್ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಹಾಗೆ ನೀವು ನೀವೇ ಒಂದು ಮಗು ಅಂತ ಅಂದ್ಬಿಟ್ಟು ಒಂದು ಸರ್ಪ್ಲಸ್ ಅಮೌಂಟ್ ಒಂದು 5 to 10% ಆಫ್ ಯುವರ್ ಇನ್ಕಮನ್ನು 5,000 ಆಗಿರ್ಬೋದು, 10,000 ಬಗ್ಗೆ ಎವ್ರಿ ಮಂತ್ ನೀವು ಒಂದು ಕೂಡಿ ಇಟ್ಟಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡಿದರೆ, ಹೂಡಿಕೆ ಮಾಡಿದಿದ್ರೆ, ಸೊ 40 ವರ್ಷನಲ್ಲ ಸಮಥಿಂಗ್ ಯು ವುಡ್ ಹ್ಯಾವ್ ಕ್ರಿಯೇಟೆಡ್. ಬಟ್ ಆಫ್ಟರ್ 40 years ಆಲ್ಸೋ ಸ್ಟಿಲ್ ಟೈಮ್ ಈಸ್ ದೇರ್. ವಿತ್ ವಾಟ್ ಎವರ್ ದಿ ಅಮೌಂಟ್ ನೀವು ಇನ್ನೂ ಸ್ಟಾರ್ಟ್ ಮಾಡ್ಬೋದು ಅಂತ ಅದೇ ಒಂದು ಆನ್ಸರನ್ನು ನನ್ನ ಕ್ಲೈಂಟ್ ಆಗಿರ್ಬೋದು, ನನ್ನ ಒಬ್ಬರು ಪರಿಚಯದವರು ಹೇಳಿದೆ. ಮೆನಿ ವರ್ಕಿಂಗ್ ಪ್ರೊಫೆಷನಲ್ ಇದೇ ಸಿಚುವೇಷನ್ನಲ್ಲಿ ಇವಾಗ ಹೇಳಿರೋದು ಡಿಸ್ಕಸ್ ಮಾಡೋಣ. ಐ ವಿಲ್ ಸ್ಟಾರ್ಟ್ ಲೇಟರ್, ಐ ವಿಲ್ ಸ್ಟಿಲ್ ಹ್ಯಾವ್ 15 to 20 years, ಐ ವಿಲ್ ಪ್ಲ್ಯಾನ್ ವೆನ್ ದಿ ಇನ್ಕಮ್ ಇನ್ಕ್ರೀಸಸ್ ಆರ್ ಪ್ರೊಮೋಷನ್ ಆಗಿರ್ಬೋದು, ನಂದು ಇನ್ಸೆಂಟಿವ್ಸ್ ಅಂತ ಆ ಥರ ಹೇಳ್ತಾರೆ. ಬಟ್ ರಿಯಾಲಿಟಿ ಚೆಕ್ ನೋಡಿದಾಗ ಲೆಟ್ ಅಸ್ ಡೂ ಎ ಸಿಂಪಲ್ ಒಂದು ಕ್ಯಾಲ್ಕುಲೇಷನ್ ಮಾಡೋಣ. ಟುಡೇಸ್ ಮಂತ್ಲಿ ಎಕ್ಸ್ಪೆನ್ಸಸ್ 40,000 ನಾನು ಆಲ್ರೆಡಿ ನಿಮಗೆ ಮಾತಾಡೋದಾಗ. ಸೊ ಇಫ್ ಇನ್ಫ್ಲೇಷನ್ ಗ್ರೋಸ್ ಎಟ್ 7% ಆಫ್ಟರ್ 20 years, ಎಷ್ಟು ಹೇಳಿದೆ ನಾನು, 1,60,000 ಆರ್ 1,54,000 ವರೆಗೆ ನಿಮಗೆ ಮಂತ್ಲಿ ಅಷ್ಟು ಎಕ್ಸ್ಪೆನ್ಸಸ್ ಆಫ್ಟರ್ 20 years ಬೇಕಾಗುತ್ತೆ ರಿಟೈರ್ಮೆಂಟ್ ಟೈಮ್ನಲ್ಲಿ. ಸೊ ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ ನೀವು ಇವಾಗ. ಸೊ ನೀವು ಬಿಸ್ನೆಸ್ನಲ್ಲಿ ಇರ್ಬೋದು, ಇಲ್ಲಾಂದರೆ ನೀವು ಒಂದು ಇದರಲ್ಲಿ ಅಂತಂದರೆ ಒಂದು ವರ್ಕಿಂಗ್ ಪ್ರೊಫೆಷ್ನಲ್ ಆಗಿರ್ಬೋದು, ಇಲ್ಲಾಂದರೆ ಯಾವುದೇ ಥರನೂ ಒಂದು ಕೆಲಸನಲ್ಲಿದ್ದರೆ ಜಸ್ಟ್ ಇಮ್ಯಾಜಿನ್ ಮಾಡಿ 3 monthsದಿಂದ ಇಲ್ಲಾಂದರೆ 6 monthsವರೆಗೆ ನೀವು ಅಲ್ಲಿ ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಮ ರೆಗ್ಯುಲರ್ ಇನ್ಕಮ್ ಬರೋದು ಸ್ಟಾಪ್ ಆಯಿತು. ಸೊ 3 ತಿಂಗಳಲ್ಲಿ ನಿಮಗೆ ಎಷ್ಟು ತೊಂದರೆಗಳನ್ನು ಅನುಭವಿಸಬೇಕಾದ ಸಂಗತಿಯನ್ನು ಬರುತ್ತೆ. ಹೇಗೆಂದರೆ, ಸೊ ರೆಗ್ಯುಲರ್ ಇನ್ಫ್ಲೋ ಬಂದ್ರೇ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಆಗಿರ್ಬೋದು, ನಿಮ್ಮ EMI ಆಗಿರ್ಬೋದು, ಬೇರೆ ಬೇರೆ ಕಮಿಟ್ಮೆಂಟು ಎಕ್ಸ್ಪೆನ್ಸಸ್ ಇದ್ದೇ ಇರುತ್ತೆ. ಸೊ ಅದೇ ನಾನು ಜಸ್ಟ್ 3 months ನಿಮಗೆ ಮಾತಾಡ್ತಾ ಇದ್ದೀನಿ. ಬಟ್ ಆಫ್ಟರ್ 60 years ಆವಾಗ ನಿಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಬಂದುಬಿಟ್ಟು 80 ವರ್ಷ 85 ವರ್ಷ. ಇವಾಗಿಂದ ಜನ್ರೇಷನ್, ಇವಾಗಿಂದ ಮೆಡಿಕಲ್ ಟೆಕ್ನಾಲಜಿ ಅಡ್ವಾನ್ಸ್ ಆಗಿರೋಗೋಸ್ಕರ 75-80 ವರ್ಷ ಟೈಮ್ ಇದೆ. ಸೊ ಅದಕ್ಕೆ 60 ವರ್ಷದಿಂದ 80 ವರ್ಷಕ್ಕೆ 20 years ಆಫ್ ಟೈಮ್. ಆವಾಗ ವಿತೌಟ್ ಕೆಲಸ ಇಲ್ಲದೇ 20 ವರ್ಷ ಕಳಿಬೇಕಾಗುತ್ತೆ. ಆವಾಗ ಹಣದ ನಿಮಗೆ ಒಂದು ಸಮಸ್ಯೆ ಬರ್ಬೋದು. ಸೊ ಇನ್ನೂ ನಾನು ಭಾಳಷ್ಟು ಜನರಿಗೆ ನೋಡಿನಿ 60 ವರ್ಷ ಆದಂದರೂ ಒಂದು ಪಾರ್ಟ್ ಟೈಮ್ ಜಾಬ್ ಆಗಿರ್ಬೋದು, ಯಾವುದೋ ಒಂದು ಕೆಲಸದಲ್ಲಿ ಇದ್ದಾರೆ, ಇಲ್ಲದ್ರೆ ದೇ ವಿಲ್ ಡಿಪೆಂಡ್ ಅಪಾನ್ ದಿ ಚಿಲ್ಡ್ರನ್ಸ್. ಸೊ ಇವಾಗ ಭಾಳಷ್ಟು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿರ್ಬೋದು, ದೇ ವಿಲ್ ಸೆಟಲ್ ಇನ್ ಮೆಟ್ರೋಸ್ ಆರ್ ಅಬ್ರಾಡ್. ಚಿಲ್ಡ್ರನ್ಸ್ ಎಲ್ಲ ಸ್ಟಡಿ ಆಗಿರ್ಬೋದು, ಅವರು ಕೆಲಸಕ್ಕೆ ಅಲ್ಲಿ ಹೋಗ್ತಾ ಇರ್ತಾರೆ. ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿಪೆಂಡ್ ಅಪಾನ್ ದಿ ಚಿಲ್ಡ್ರನ್ಸ್. ಸೊ ಅದಕ್ಕೆ ನಾನು ಮುಂಚೆನೇ ಜಸ್ಟ್ ಇವಾಗಲೇ ಹೇಳಿದೆ, ನಾನು ಥಿಂಕ್ ದಿಸ್ ಒನ್ ಆ್ಯಂಡ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಆನ್ ಯುವರ್ ಸೆಲ್ಫ್ ಫಾರ್ ಕೀಪಿಂಗ್ ಯುವರ್ ರಿಟೈರ್ಮೆಂಟ್. ಸೊ ಫಸ್ಟ್ ಪ್ರಯಾರಿಟಿ ಇದು ಮಾಡಲೇಬೇಕು. ಇನ್ನೊಂದು ವಿಷಯ ಏನಂತಂದರೆ, ಸೊ ನಿಮಗೆ ಡ್ರೀಮ್ ಹೌಸಿಗೆ ಬ್ಯಾಂಕ್ಗಳು ಲೋನ್ ಕೊಡ್ತಾರೆ, ಇವನ್ ವೆಕೇಷನಿಗೆ ಲೋನ್ ಸಿಗುತ್ತೆ, ನಿಮಗೆ ಮ್ಯಾರೇಜಿಗೆ ಲೋನ್ ಸಿಗುತ್ತೆ, ಆ್ಯಸ್ ವೆಲ್ ಆ್ಯಸ್ ನಿಮಗೆ ಚಿಲ್ಡ್ರನ್ಸ್ ಎಜುಕೇಷನಿಗೆ ಲೋನ್ ಸಿಗುತ್ತೆ. ಬಟ್ ಎಂದಾದರೂ ಕೇಳಿದ ರಿಟೈರ್ಮೆಂಟ್ ಲೋನು? ನೋ, ಯು ವಿಲ್ ನಾಟ್ ಗೆಟ್ ರಿಟೈರ್ಮೆಂಟ್ ಲೋನ್. ಸೊ ಅದಕ್ಕೆ ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್ ಟು ಸ್ಟಾರ್ಟ್ ಯುವರ್ ರಿಟೈರ್ಮೆಂಟ್ ಪ್ಲಾನಿಂಗ್ ನೌ ಆನ್ವರ್ಡ್ಸ್. So whatever the age, irrespective of 25, 40, 45, 50 also, there is no delay. Start whatever the amount you are having. So start investing in mutual funds, SIPs. So next slide ಅಲ್ಲಿ ನೋಡೋಣ. ಜಸ್ಟ್ ಇಮ್ಯಾಜಿನ್ ಮಾಡೋಣ ಒಂದು ಆಫ್ಟರ್ ರಿಟೈರ್ಮೆಂಟ್ 20 to 25, ಜಸ್ಟ್ ಅದ್ರ ಬಗ್ಗೆ ನಾನು ಮಾತಾಡಿದೆ ಇವಾಗ. ಸೊ ಯು ನೀಡ್ 3.5 crores ಆಫ್ ಕಾರ್ಪಸ್ ಟು ಗೆಟ್ ದಿಸ್ 1,54,000 ಮಂತ್ ಆನ್ ಮಂತ್. ಸೊ ಸೇಮ್ ಲೈಫ್ ಸ್ಟೈಲ್ ನೀವು ಲೀಡ್ ಮಾಡಬೇಕಾದ್ರೆ ಇಂತಿಷ್ಟು ಅಮೌಂಟನ್ನು ನಿಮ್ಗೆ ಬೇಕಾಗಿರುತ್ತೆ. ಇಫ್ ಸಮ್ವನ್ ಸ್ಟಾರ್ಟ್ at 5,000 SIP at the age of 25, he will create that 3.5 crores of corpus. Same if you are at 40 years or 41 years, you need to start 35,000 of SIP systematic investment plan per month for to achieve the same goal. That is 7 times more than the
who has started 25 years at the age of 25. So here the calculation I have taken. ಸೊ ಒಂದು ಅದೇ ಈಗ ಏನು 5,000 ಪ್ರತಿ ತಿಂಗಳಿಗೆ ಏನು ಇನ್ವೆಸ್ಟ್ ಮಾಡ್ತಾ ಇದ್ದಾರಲ್ಲ, ಸೊ 5,000, ಸೊ ಪೀರಿಯಡ್ 35 years at the age of 25 started at the rate of 12 to 13% return I have taken what it has given earlier. ಅಂದರೆ ಮುಂಚೆ ಏನು ಪಾಸ್ಟ್ ರೆಕಾರ್ಡ್ ಇದೆ, ಸೊ ಬೇಸ್ಡ್ ಆನ್ ದಟ್ ಒನ್ I have taken this one. See here, 3 crore 50 lakhs the corpus it will get created. So then easily you can enjoy your golden years. ಸೊ ಕೀ ಲೆಸನ್ ಏನಂತಂದರೆ ಇಲ್ಲಿ ರಿಟೈರ್ಮೆಂಟ್ ಪ್ಲಾನಿಂಗ್ ಇಸ್ ನಾಟ್ ಅಬೌಟ್ ಹೌ ಮಚ್ ಯು ಇನ್ವೆಸ್ಟ್. ನೀವು 10,000 50,000 ಇನ್ವೆಸ್ಟ್ಮೆಂಟ್ ಅಮೌಂಟ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ. ಇಲ್ಲಿ ಬಂದ್ಬಿಟ್ಟು ಯಾವಾಗಲೂ ಟೈಮ್ ಭಾಳ ಇಂಪಾರ್ಟೆಂಟ್. ಇಟ್ಸ್ ಅಬೌಟ್ ಯಾವಾಗ ನೀವು ಸ್ಟಾರ್ಟ್ ಮಾಡ್ತಾರೆ ಅಂಬೋದನ್ನು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿ ಟೈಮ್ ಈಸ್ ದಿ ಬಿಗ್ಗೆಸ್ಟ್ ವೆಲ್ತ್ ಬಿಲ್ಡಿಂಗ್ ಅಸೆಟ್. ಸೊ ಪ್ರಾಕ್ಟಿಕಲ್ ಅಡ್ವೈಸ್ ಏನು ಹೇಳ್ತಾ ಇದ್ದೀನಿ ಅಂದರೆ, ವಾಟ್ ಶುಡ್ ಯು ಡೂ ಟುಡೇ? ಸೊ ದಟ್ಸ್ ವೈ ಆಲ್ರೆಡಿ ಹೇಳಿ ನಾನು, begin with a small SIP, even if it is 5,000, 10,000, whatever the amount you are earning, keep it aside 10%, 15, 20%. Invest in NPS, PPF for your retirement. Build a diversified portfolio and increase every year your retirement corpus. In terms of SIP, do a step up SIP. Remember this simple rule: the earlier you start investing, less money you need to invest. So if you want to learn how to build retirement corpus step by step, join my upcoming financial freedom masterclass. Comment ಅಲ್ಲಿ ರಿಟೈರ್ಮೆಂಟ್ and type ಮಾಡಿ, I will message you and I will share you the details. ಇಲ್ಲಿಗೆ ಥ್ಯಾಂಕ್ ಯು ವೆರಿ ಮಚ್. ಈ ಸೆಷನ್ ಲೈವ್ ಸೆಷನ್ ನೀವು ನೋಡ್ತಾ ಇದ್ರೆ ಹ್ಯಾಶ್ಟ್ಯಾಗ್ ಲೈವ್ ಅಂತ ಟೈಪ್ ಮಾಡಿ. ನೀವು ಏನಾದರೂ ರಿಪ್ಲೈ ನೋಡ್ತಾ ಇದ್ರೆ ಟೈಪ್ ಮಾಡಿ ಹ್ಯಾಶ್ಟ್ಯಾಗ್ ರಿಪ್ಲೈ, ಫಾಲೋ ಮಾಡಿ. ಇದು ವ್ಯಾಲ್ಯೂಯಬಲ್ ಸೆಷನ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ. ವಾಟ್ಸಪ್ ನಂಬರ್ ಕೊಟ್ಟಾಗಿದೆ ಇಲ್ಲಿ, ಜಸ್ಟ್ ಪಿಂಗ್ ಮಾಡಿ ಸೊ ದಟ್ ಐ ವಿಲ್ ಗೆಟ್ ಬ್ಯಾಕ್ ಟು ಯು ವಿತ್ ದಿ ಡೀಟೇಲ್ಸ್. ಥ್ಯಾಂಕ್ ಯು ಆ್ಯಂಡ್ ಸಿ ಯು ಇನ್ ದಿ ನೆಕ್ಸ್ಟ್ ಲೈವ್ ಸೆಷನ್. ಸೊ ಸ್ಟಿಲ್ ದೆನ್ ಟೇಕ್ ಕೇರ್.